ಪರಾಶಕ್ತಿ. ಇದು ಶಿವಕಾರ್ತಿಕೇಯನ್ ಅವರ 25ನೇ ಸಿನಿಮಾ. ಈ ಸಿನಿಮಾದಲ್ಲಿ ನಮ್ಮ ಕನ್ನಡದಿಂದ ಶ್ರೀಲೀಲಾ ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದಾರೆ. ಡಾಲಿ ಧನಂಜಯ ಗೆಸ್ಟ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಮೇನ್ ಆಗಿ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಅನ್ನೋದು ನೀಟಾಗಿ ಇದ್ಬಿಟ್ಟಿದ್ರೆ ಈ ಸಿನಿಮಾ ಒಂದು ಲೆವೆಲ್ಗೆ ಹಿಟ್ ಆಗಿ ಒಳ್ಳೆ ಹೆಸರು ಮಾಡಿರೋದು. ಆದ್ರೆ ಇವಾಗ ಆಗ್ತಾ ಇರೋದು ಫುಲ್ ಟ್ರೋಲ್, ಆಕ್ಷನ್, ಡ್ರಾಮಾ, ಪಾಲಿಟಿಕ್ಸ್, ಪೀರಿಯಡ್ ಸಿನಿಮಾ. ಇದು ಆಲ್ಮೋಸ್ಟ್ 2 ಗಂಟೆ 42 ನಿಮಿಷ ಇರೋ ಈ ಸಿನಿಮಾ ಓಕೆ ಅಷ್ಟಕ್ಕಷ್ಟೇ ಒಂದ್ಸಲ ನೋಡ್ಬಹುದು ಅನ್ನೋ ಒಂದು ಫೀಲ್ ಜೊತೆ ನಿಮ್ಮನ್ನ ಅಷ್ಟೊಂದು ಎಂಟರ್ಟೈನ್ ಮಾಡಲ್ಲ. ಶಿವಕಾರ್ತಿಕೇಯನ್ ಸಿನಿಮಾ ಅಂದ ತಕ್ಷಣ ಅಲ್ಲೊಂದು ಏನೋ ಎಂಟರ್ಟೈನ್ಮೆಂಟ್ ಇರುತ್ತೆ. ಕಾಮಿಡಿ ಆಗಿರ್ಬೋದು, ಲವ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಏನೋ ಒಂದು ವೆರೈಟಿಯಾಗಿ ಟ್ರೈ ಮಾಡಿರ್ತಾರೆ. ಫ್ಯಾನ್ಸ್ ನ ಎಂಟರ್ಟೈನ್ ಮಾಡೇ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೇ ಇರ್ತದೆ. ಅದೇ ಎಫರ್ಟ್ ನ ಈ ಸಿನಿಮಾದಲ್ಲೂ ಕೂಡ ಹಾಕಿದ್ದಾರೆ. ಬಟ್ ಸ್ಕ್ರೀನ್ ಪ್ಲೇ ಎಷ್ಟೊಂದು ಡಲ್ ಆಗಿತ್ತು ಅಂದ್ರೆ ಸ್ಟೋರಿನ ಈ ರೀತಿನೂ ತೋರಿಸಬಹುದಾಗಿತ್ತು ಅಂತ ನೀವು ಥಿಂಕ್ ಮಾಡೇ ಮಾಡ್ತೀರಾ. ಹಿಂಗ್ ಮಾಡೋದ್ರ ಬದಲು ಹಂಗ್ ಮಾಡಿದಿದ್ರೆ ಏನೋ ಒಂದ್ ಆಗಿರೋದೇನೋ, ಈ ತರ ಥಿಂಕಿಂಗ್ ಬರೋದಂತೂ ಪಕ್ಕ. ಮೊದಲನೇದಾಗಿ ಸ್ಟೋರಿ ಚೆನ್ನಾಗಿತ್ತು. ಎಕ್ಸಿಕ್ಯೂಟ್ ಲೆವೆಲ್ ತುಂಬಾನೇ ಡಲ್ ಆಗಿರೋದ್ರಿಂದ ಈ ಸಿನಿಮಾ ವೆರಿ ಡಿಸಪಾಯಿಂಟ್ ಮಾಡಿದೆ ಆಡಿಯನ್ಸ್ ಗಳನ್ನ. ಬ್ರಿಟಿಷರಿಂದ ನಮಗೆ ಸ್ವತಂತ್ರ ಸಿಕ್ಕದ ಮೇಲೆ ತುಂಬಾನೇ ದೊಡ್ಡ ಲೆವೆಲ್ ಅಲ್ಲಿ ಪಾಲಿಟಿಕ್ಸ್ ರನ್ ಆಗುತ್ತೆ ಇಂಡಿಯಾದಲ್ಲಿ. ಅದು ಕೂಡ ಲ್ಯಾಂಗ್ವೇಜ್ ಮೇಲೆ ದೊಡ್ಡದಾಗೆ. ಆಲ್ ಓವರ್ ಇಂಡಿಯಾ ಎಲ್ಲ ಹಿಂದಿ ಕಲಿಲೇಬೇಕು ಅಂತ ರೂಲ್ಸ್ ಮಾಡೋ ಲೆವೆಲ್ ಗೊತ್ತಾಗ್ತಾರೆ ಪಾಲಿಟಿಕ್ಸ್ ಯಾರು ಅಂತ ಹೇಳೋದ್ ಬೇಡ. ಅದೇ ಟೈಮಿಗೆ ಕರೆಕ್ಟ್ ಆಗಿ ಸೌತ್ ಲ್ಯಾಂಗ್ವೇಜ್ ಗಳು ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಈ 4 ಲ್ಯಾಂಗ್ವೇಜ್ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ. ಹಿಂದಿನ ನಮ್ಗೆ ಕಲಿಯಕ್ ಆಗಲ್ಲ, ನಮ್ ಭಾಷೆ ನಮ್ಗೆ ಸರಿ ಅನ್ಬಿಟ್ಟು ಅವ್ರವ್ರ ಲ್ಯಾಂಗ್ವೇಜ್ ಅವರೆಲ್ಲ ಸೇರ್ಕೊಂಡು ದೊಡ್ಡದಾಗಿ ಪ್ರೊಟೆಸ್ಟ್ ಮಾಡ್ತಾರೆ. ಈ ಪ್ರೊಟೆಸ್ಟ್ ಅಲ್ಲಿ ಅವ್ರವ್ರ ಲ್ಯಾಂಗ್ವೇಜ್ ಅವರೇ ಗೆಲ್ತಾರೆ. ಇದನ್ನ ಕನ್ವೆ ಮಾಡಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ವಿಚಿತ್ರವಾಗಿ ಡೈರೆಕ್ಟರ್ ಯಾರಿರ್ಬೋದು ಅಂತ ಸರ್ಚ್ ಮಾಡಿದಾಗ ಗೊತ್ತಾಯ್ತು ಲೇಡಿ ಡೈರೆಕ್ಟರ್ ಅಂತ, ಸುಧಾ ಕೊಂಗೋರ ಪ್ರಸಾದ್ ಮೇಡಮ್. ಬೇರೆ ಯಾವ್ದೇ ಸಿನಿಮಾ ಮಾಡಿದ್ದಾರೆ ಅಂತ ಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಸೊರೋರೆ ಪೋರ್ಟ್ರೋ, ತೆಲುಗುನಲ್ಲಿ ಗುರು, ಹಿಂದಿನಲ್ಲಿ ಸಾಲಾ ಕಡೂಸ್, ಈ ತರ ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ. ಬಟ್ ನಾನ್ ನೋಡಿದ ಮಟ್ಟಿಗೆ ಹಿಟ್ ಆಗಿರೋ ಸಿನಿಮಾ ಅಂತವ್ ಯಾವು ಇಲ್ಲ. ಇಲ್ಲಿ ಮೇನ್ ಆಗಿ ಹೊಡೆತ ಬಿದ್ದಿರೋದು ಲ್ಯಾಂಗ್ವೇಜ್ ಮೇಲೆ ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಅದು ಕೂಡ ಸ್ಟ್ರಿಕ್ಟ್ ಆಗಿ ದೇಶಭಕ್ತಿ ಲೆವೆಲ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಅಂದ್ರೆ ಬೇರೆ ಭಾಷೆನ ಮಾತಾಡೋದಕ್ಕೂ ಕೂಡ ಹಿಂಜರಿಬೇಕು. ಅದೇನೆ ಲ್ಯಾಂಗ್ವೇಜ್ ಮೇಲೆ ಇಟ್ಟಿರೋಂತ ರೆಸ್ಪೆಕ್ಟ್. ಆದ್ರೆ ಅಣ್ಣ ಶಿವಕಾರ್ತಿಕೇಯನ್ ಇಲ್ಲಿ ಅವ್ನ್ ಲವರ್ ನ ಇಂಪ್ರೆಸ್ ಮಾಡೋದಕ್ಕೆ ತೆಲುಗು ಲ್ಯಾಂಗ್ವೇಜ್ ನ ಕಲಿತಾನೆ. ಯಾಕೆ ವೈ? ಅದಾದ್ಮೇಲೆ ಅಣ್ಣ ದೇಶಕ್ಕೋಸ್ಕರ ಪ್ರಾಣ ಕೊಡೋ ಲೆವೆಲ್ ಅಲ್ಲಿ ತಮಿಳ್ ಅಂತ ರಕ್ತ ಸುರಿಸ್ತಾನೆ. ಅಣ್ಣ ಯಾಕೆ ತೆಲುಗು ಮಾತಾಡ್ಬೇಕಾಗಿತ್ತು ಅವಾಗ? ಯಾಕೆ ವೈ? ಅದೇನೆ ಮೊದ್ಲೇ ಹೇಳಿದ್ನಲ್ಲ, ಸ್ಕ್ರೀನ್ ಪ್ಲೇ ಬೇರೆ ರೀತಿ ಬಂದಿದ್ರೆ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಲ್ಲೇ ಹೆಸರು ಮಾಡ್ತಿತ್ತು. ವಿಚಿತ್ರವಾಗಿದೆ, ಅದಕ್ಕೋಸ್ಕರ ಇಷ್ಟೊಂದು ಟ್ರೋಲ್ ಆಗ್ತಾ ಇರೋದು. ಸೊ ಮೊದಲನೇದಾಗಿ ಫಸ್ಟ್ ಹಾಫ್ ಸ್ವಲ್ಪ ಡ್ರ್ಯಾಗ್ ಆಯ್ತು. ಹೇಳಿತಾರೆ ಸ್ಟೋರಿನ, ಇದು ಏನ್ ನೋಡ್ತಾ ಇದೀನಿ ಮರೆ ನಾನು, ಇದು ಈ ಫೀಲ್ ಪಕ್ಕ ಈ ಫೀಲ್ ಬರ್ತದೆ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಅಣ್ಣ ಜೈಲಿಂದ ತಪ್ಪಿಸ್ಕೊಂಡು ಹೋದ್ಮೇಲೆ ಏನೋ ಒಂದ್ ದೊಡ್ಡ ವಾರ್ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ರೆ ಇಲ್ಲ ಅದನ್ನೆಲ್ಲ ಮರ್ತ್ಬಿಡಿ. ಆ ತರ ಎಲ್ಲ ಬರಕ್ ಹೋಗಲ್ಲ. ಹೇಳಿಲ್ವಾ, ಸ್ಕ್ರೀನ್ ಪ್ಲೇ ನೀವು ಬರ್ದಿದ್ರೆ ಇನ್ನು ನೀಟಾಗಿ ಬರೋದೇನೋ. ನೀವು ಇಲ್ಲಿ ಮೈನ್ ವಿಲ್ಲನ್ ಆಗಿ ಜೆ.ಎಂ. ರವಿ ಅವರು ಆಕ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಸಿನಿಮಾಗಳಲ್ಲಿ ಹೀರೋಗಳು ಹೀರೋ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಳ್ದೆ ವಿಲ್ಲನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಾಗ ಆಡಿಯನ್ಸ್ ಗಳು ವಿಲ್ಲನ್ ಲುಕ್ ಅಲ್ಲಿ ಇರೋದನ್ನೇ ಇಷ್ಟ ಪಡ್ತಾ ಇದಾರೆ. ಯಾಕಂದ್ರೆ ಆ ಕ್ಯಾರೆಕ್ಟರ್ ಗೆ ಒಂದ್ ರೀತಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ನ ಕೊಟ್ಟಿರ್ತಾರೆ ಹೀರೋಗಳು. ಸೊ ಎಕ್ಸಾಕ್ಟ್ ಆಗಿ ಜೆ.ಎಂ. ರವಿ ಅವರು ಈ ಸಿನಿಮಾದಲ್ಲಿ ಅದೇ ರೀತಿ ಆಕ್ಟ್ ಮಾಡಿದ್ದಾರೆ. ಮೈನ್ ವಿಲ್ಲನ್ ಆಗಿ ಕಿಲ್ಲಿಂಗ್. ಇನ್ನು ಶ್ರೀಲೀಲಾ ಮೇಡಮ್ ಅವರು ಕನ್ನಡನ ಮರ್ತೇ ಬಿಟ್ಟಿದ್ದಾರೆ ಅಂತ ಐ ಹೋಪ್. ತೆಲುಗು ಆಯ್ತು, ತಮಿಳ್ ಆಯ್ತು, ಈಗ ಹಿಂದಿನಲ್ಲೂ ಮಾಡ್ತಾವ್ರೆ. ಮತ್ತೆ ಕನ್ನಡಕ್ಕೆ ಅವರು ಬರೋದು ಡೌಟ್. ಇನ್ನು ಗೆಸ್ಟ್ ಅಪಿಯರೆನ್ಸ್ ಆಗಿ ತೆಲುಗು ಇಂಡಸ್ಟ್ರಿಯಿಂದ ರಾಣಾ ದಗ್ಗುಬಾಟಿ ಬರ್ತಾರೆ, ಕನ್ನಡ ಇಂಡಸ್ಟ್ರಿಯಿಂದ ಡಾಲಿ ಧನಂಜಯ ಬರ್ತಾರೆ. ಗೆಸ್ಟ್ ರೋಲ್ ಅಲ್ಲಿ ಇವರಿಬ್ರು ಬಂದ್ರು ಕೂಡ ಜಾಸ್ತಿ ಫೋಕಸ್ ಹಾಕಿರೋದು ರಾಣಾ ಮೇಲೆ. ಡಾಲಿನ್ ಕರ್ಕೊಂಡ್ ಬಂದ್ವಾ, ಮಾಡ್ಸದ್ವಾ, ಕಳ್ಸದ್ವಾ ಅನ್ನೋ ಲೆವೆಲ್ ಅಲ್ಲಿ ಇತ್ತು. ಸ್ಕ್ರೀನ್ ಪ್ಲೇ ಒಳಗಡೆ ಅವ್ರ ಆಕ್ಟಿಂಗ್ ಮತ್ತೆ ಅವ್ರ ಪೋಷನ್ ಅದು ಕೂಡ ಅಷ್ಟಕ್ಕಷ್ಟೇ. ಇನ್ನ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಇಂದಿರಾ ಗಾಂಧಿ ಮುಂದೆ ಎಲ್ಲ ಲ್ಯಾಂಗ್ವೇಜ್ ಇಂದನೂ ಕೂಡ ಒಂದೊಂದು ಗ್ಯಾಂಗ್ ಬಂದು ಇಂದಿರಾ ಗಾಂಧಿನ ಕನ್ವಿನ್ಸ್ ಮಾಡ್ತಾವ್ರೆ. ಅವಾಗ್ಲೇ ಶಿವಕಾರ್ತಿಕೇಯನ್ ಅವ್ರ ಎಂಟ್ರಿ ಆಗೋದು, ದೇಶಕ್ಕೋಸ್ಕರ ಪ್ರಾಣನ ಕೊಟ್ಟು ಅರ್ಧ ಪ್ರಾಣನ ಉಳಿಸ್ಕೊಂಡ್ ಬರ್ತಾ ಇದೀನಿ ಅನ್ನೋ ಲೆವೆಲ್ ಅಲ್ಲಿ, ತಮಿಳ್ನ ಎತ್ತಿಡಿಯೋ ತರ ರೆಪ್ರೆಸೆಂಟ್ ಮಾಡೋ ಲೆವೆಲ್ ಅಲ್ಲಿ ಸ್ಕ್ರೀನ್ ಪ್ಲೇ ಅಲ್ಲಿ ಅವ್ರ ಆಕ್ಟಿಂಗ್ ಕಾಣಿಸ್ತಾ ಇತ್ತು. ಈ ಲೆವೆಲ್ ಅಲ್ಲಿ ರಕ್ತ ಹರಿಸೋ ಲೆವೆಲ್ ಅಲ್ಲಿ ಭಾಷೆ ಮೇಲೆ ಪ್ರೀತಿ ಇದೆ ಅಂದ್ರೆ ಅಣ್ಣ ಲವರ್ಗೋಸ್ಕರ ತೆಲುಗು ಕಲಿತಾವ್ರೆ, ಕೆಲ್ಸಕ್ಕೋಸ್ಕರ ಹಿಂದಿ ಕಲಿತಾವ್ರೆ. ಏನಿದು ಸ್ಕ್ರೀನ್ ಪ್ಲೇ ಹೆಂಗ ಬರ್ದಿಟ್ಟವ್ರಲ್ಲ ಅಂತ ಶಾಕ್ ಆಗ್ಬಿಡ್ತು ನನಗಂತೂ. ಅಂಡ್ ಒನ್ ಮೋರ್ ಥಿಂಗ್, ಇದು ರಿಯಲ್ ಇನ್ಸಿಡೆಂಟ್. ಸ್ವತಂತ್ರ ಸಿಕ್ಕದ್ಮೇಲೆ ನಿಜವಾಗ್ಲೂ ಹಿಂದಿಯವರೆಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ರೆಡಿ ಆಗಿರ್ತಾರೆ, ನಮ್ ಭಾಷೆನೆ ಕಲಿಬೇಕು ನೀವು ಅಂತ. ಅಂತ ಟೈಮ್ ಅಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಲ್ಯಾಂಗ್ವೇಜ್ ಅವರು ಸೇರ್ಕೊಂಡು ದೊಡ್ಡದಾಗಿ ವಾರ್ನೆ ಮಾಡ್ತಾರೆ, ನಮ್ ರಾಜ್ಯದಲ್ಲಿ ನಮ್ ಭಾಷೆನೆ ಮೇಲಾಗಿರ್ಬೇಕು ಅಂತ. ಆ ವಾರಲ್ಲಿ ಪ್ರಾಣ ಹೋಗಿರೋದು ಸಾವಿರಾರು ಗಟ್ಲೆ, ಲೆಕ್ಕನೇ ಇಲ್ಲ. ಇಂತ ಒಳ್ಳೆ ಸ್ಟೋರಿನ ಈ ಸಿನಿಮಾದಲ್ಲಿ ಹೆಂಗ ತೋರಿಸ್ಬಿಟ್ಟು ಆ ಒಂದು ಇನ್ಸಿಡೆಂಟ್ ಗೆ ಕಳಂಕ ತಂದ್ಬಿಟ್ಟವ್ರೆ ಡೈರೆಕ್ಟರ್. ಒಟ್ನಲ್ಲಿ ಹೇಳ್ಬೇಕಂದ್ರೆ ಈ ಸಿನಿಮಾ ಅಷ್ಟಕ್ಕಷ್ಟೇನೆ, ಒನ್ ಟೈಮ್ ನೋಡಿ ಓಕೆ ಅನ್ಬಹುದು. ಸಿಗ್ತೀನಿ ಮುಂದೆ ನೋಡಿದಲ್ಲಿ, ಅಲ್ಲಿವರು ಕೈದಾರಿ. ಕೀಪ್ ವಾಚಿಂಗ್. ಬಾಯ್.